ಅದೇ ರೀತಿಯಾಗಿ ದ ನಾಲೆಡ್ಜ್ ನೆಸ್ಟ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫ್ಯಾಕಲ್ಟಿ ಪೊಸಿಷನ್ಸ್ ಓಪನ್ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೈನ್ಸ್ ಫ್ಯಾಕಲ್ಟಿ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸೈನ್ಸ್ ಫ್ಯಾಕಲ್ಟಿಗೆ ನೀವು 2 ವರ್ಷದ ಅನುಭವ ಹೊಂದಿರಬೇಕು, ಜೊತೆಗೆ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿಗೆ 2 ವರ್ಷದ ಅನುಭವ ಕೂಡ ಹೊಂದಿರಬೇಕಾಗುತ್ತದೆ. ಇಮಿಡಿಯೇಟ್ ಜಾಯ್ನಿಂಗ್ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ರಿಲೇಟೆಡ್ ಟು ಹೊಸಪೇಟ್ ವಿಜಯನಗರ ಡಿಸ್ಟಿಕ್ನಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಶನ್ ನೋಡಬಹುದು, ಮಾಸ್ಟರ್ಸ್ ಅಂದರೆ MSc ಅಥವಾ MTech ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ನೀಡ್ತಾ ಇದ್ದಾರೆ, ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಂಡು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ನೀವು ಸಲ್ಲಿಸ್ಕೋಬಹುದು. ಅದೇ ರೀತಿಯಾಗಿ ಇಲ್ಲಿ ಸ್ಟ್ಯಾಂಡರ್ಡ್ ಗ್ರೂಪ್ ಆಫ್ ದ ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕನ್ನಡ ಕಸ್ತೂರಿ ರೋಡ್ ಬಿಹೈಂಡ್ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ಸ್ ಬೆಂಗಳೂರಿಗೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ 12/10/2025 ಟೈಮಿಂಗ್ ನೋಡಬಹುದು. 10 ಗಂಟೆಯಿಂದ 1 ಗಂಟೆಗೆ ಒಂದು ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ವಾಂಟೆಡ್ ICSE ಎಕ್ಸ್ಪರ್ಟ್ ಟೀಚರ್ಸ್ ಮತ್ತು ಫಾರ್ ನರ್ಸರಿ ಸೆಕ್ಷನ್ಗಳಿಗೆ ಒಂದು ನೇಮಕಾತಿ, ಮಿಡಲ್ ಸ್ಕೂಲ್ಗಳಿಗೆ ನೇಮಕಾತಿ ನೋಡಬಹುದು. ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಜನರಲ್ ಸೈನ್ಸ್ ಮತ್ತು ಅಬೌವ್ಸ್ ಅಂದರೆ ಅಟ್ರಾಕ್ಟಿವ್ ಸ್ಯಾಲ್ರಿ ನೋಡ್ತಾ ಇದ್ದಾರೆ. ಅಪ್ ಟು 48,000 ವರೆಗೆ ನಿಮಗೆ ಸ್ಯಾಲ್ರಿ ನೀಡ್ತಾ ಇದ್ದಾರೆ. ನಂತರ ಹೈಸ್ಕೂಲ್ ಸೆಕ್ಷನ್ಗೆ ಇಲ್ಲಿ ಕೂಡ ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತು ರೋಬೋಟಿಕ್ ಹಿಸ್ಟ್ರಿ, ಸಿವಿಲ್, ಜಿಯೋಗ್ರಫಿ, ಕಮರ್ಷಿಯಲ್ ಸ್ಟುಡಿಯೋಸ್, ಎಕನಾಮಿಕ್ಸ್ ಈ ರೀತಿಯಾಗಿ ಈ ಹುದ್ದೆಗಳ ನೇಮಕಾತಿ. ಇಲ್ಲಿ ಕೂಡ ನಿಮಗೆ ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ 60,000 ಕೂಡ ಇವರು ಸ್ಯಾಲ್ರಿ ನೀಡ್ತಾ ಇದ್ದಾರೆ. ವಿ ಆಲ್ಸೋ ರಿಕ್ರೂಟ್ ಫಾರ್ ದ ಫಿಸಿಕಲ್ ಎಜುಕೇಷನ್ ಹುದ್ದೆ ಅಂದರೆ ದೈಹಿಕ ಶಿಕ್ಷಕರ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮ್ಯೂಸಿಕಲ್ ಅಂದರೆ ವೋಕಲ್ ಮತ್ತು ವೀಣಾ, ಗಿಟಾರ್ ಅಥವಾ ಆಗಿರ್ಬೋದು, ಆರ್ಟ್ ಮತ್ತು ಕಾರ್ಟ್ ಮತ್ತು ಲೈಬ್ರರಿಯಂ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಲೇಡೀಸ್ ಹುದ್ದೆ ಅಂದರೆ ಲೇಡೀಸ್ ಅವರಿಗೆ ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಈ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ನೀವು ಕಳುಹಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ನೀವು ರಾಷ್ಟ್ರೋತ್ಥಾನ ಪರಿಷತ್ ನೇಮಕಾತಿ. ಇಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ವತಿಯಿಂದ ಗ್ರೂಪ್ ಆಫ್ ದ CBSE ಸ್ಕೂಲ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಿಕ್ರೂಟ್ಮೆಂಟ್ ಅಕಾಡೆಮಿ ಇಯರ್ 26-27 ಒಂದು ಅವಧಿಯಾಗಿ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ಆಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗೆ ನಂತರ ಇಲ್ಲಿ PGT ಆಲ್ ಟೀಚರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕೆಸೆಟ್ ಮತ್ತು JE ಮತ್ತು ನೆಟ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. TGT ಎಲ್ಲ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಬೋದು. PRT ಟೀಚರ್ಗಳಿಗೆ ನೇಮಕಾತಿ ಮಾಡ್ಬೋದು ಮತ್ತು PPT ಟೀಚರ್ಗಳಿಗೆ ನೇಮಕಾತಿ ಮತ್ತು PED ಟೀಚರ್ಗಳಿಗೆ ನೇಮಕಾತಿ ಮತ್ತು ಪರ್ಫಾರ್ಮೆನ್ಸ್ ಆರ್ಟ್ಸ್ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿಷುವಲ್ ಆರ್ಟ್ಸ್ಗಳಿಗೆ ನೇಮಕಾತಿ, ಸ್ವಿಮ್ಮಿಂಗ್ ಮತ್ತು ಕೋಚ್, ಲೈಫ್ ಗಾರ್ಡ್ಗಳಿಗೆ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ನೇಮಕಾತಿ, ಲೈಬ್ರರಿ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ ಮತ್ತು ಕೌನ್ಸಿಲರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಪೆಷಲ್ ಎಜುಕೇಟೆಡ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ವೈನ್ಲೆಸ್ ಸ್ಟಾಪ್ ಅಥವಾ ಸ್ಟಾಪ್ ನರ್ಸ್ಗಳಿಗೆ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಆಯಾ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡಿ ಅರ್ಜಿನ ಕೂಡ ನೀವು ಇಲ್ಲಿ ಸಲ್ಲಿಸ್ಕೋಬಹುದು. ಅದೇ ರೀತಿಯಾಗಿ ವಿ ಆರ್ ದ ಹೈರಿಂಗ್ ಎಜುಕೇಷನ್ಸ್ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ PRT ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ ಆಗಿರ್ಬೋದು, TGT ಸಂಸ್ಕೃತ ಟೀಚರ್ ಆಗಿರ್ಬೋದು, ಮಾಂಟೆಸರಿ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಿಕ್ರೂಟ್ಮೆಂಟ್ ನೋಡ್ಬೋದು ನೀವು ಇಲ್ಲಿ B.Ed ಮಾಡಿರಬೇಕು, ಜೊತೆಗೆ ಮಾಸ್ಟರ್ ಡಿಗ್ರಿ ಕೂಡ ಇಲ್ಲಿ ಮಾಡಿರಬೇಕಾಗುತ್ತದೆ. ಜೊತೆಗೆ 2 ರಿಂದ 3 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಇರಬೇಕಾಗುತ್ತದೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ನಿಮಗೆ ಇರಬೇಕಾಗುತ್ತದೆ. ಪ್ರಿಫರೆನ್ಸ್ ವಿತ್ ಅಂದರೆ 5 ರಿಂದ 7 ಇದು ಆಗಿರಬೇಕು ಅಂತ ಅಭ್ಯರ್ಥಿಗಳಿಗೆ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಇಮೇಲ್ ಮುಖಾಂತರ ಅಥವಾ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬಹುದು.